ಪ್ರತಿ ತಿಂಗಳು ನೀವು ಹೂಡಿಕೆ ಮಾಡಿದ ಹಣದ ಮೇಲೆ ಬಡ್ಡಿ ಆದಾಯ ಬೇಕಾ? ರಿಸ್ಕ್ ಇರೋ ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಗಳಂತ ಹೂಡಿಕೆಗಳು ಬೇಡ. ಬಂಡವಾಳನು ಸೇಫ್ ಆಗಿರಬೇಕು, ಪ್ರತಿ ತಿಂಗಳು ದುಡ್ಡು ಬರ್ತಾ ಇರಬೇಕು ಅನ್ನೋರಿಗೆ ಕೇಂದ್ರ ಸರ್ಕಾರದ ಬೆಂಬಲ ಇರೋ ಈ ಪೋಸ್ಟ್ ಆಫೀಸ್ನ ಸ್ಕೀಮು ಉತ್ತಮ ಆಯ್ಕೆ. ದುಡಿಯುವಂತಹ ಪ್ರತಿಯೊಬ್ಬರಿಗೂ ಕೂಡ ತಾವು ಕಷ್ಟಪಟ್ಟು ಸಂಪಾದಿಸಿದಂತಹ ಹಣವನ್ನ ಸುರಕ್ಷಿತ ಸ್ಥಳದಲ್ಲಿ ಹೂಡಿಕೆ ಮಾಡಬೇಕು. ಆ ಮೂಲಕ ಪ್ರತಿ ತಿಂಗಳು ಅದರಿಂದ ಇಂತಿಷ್ಟು ಬಡ್ಡಿ ಗಳಿಸಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆದ್ರೆ ಎಲ್ಲಿ ಹೂಡಿಕೆ ಮಾಡೋದು? ಅದು ಸೇಫ್ ಆಗಿರಬೇಕು, ಹಾಗೇನೆ ನನ್ನ ಬಂಡವಾಳಕ್ಕೆ ತೊಂದರೆ ಆಗಬಾರ್ದು, ಆದ್ರೆ ಅದರಿಂದ ಉತ್ತಮ ಆದಾಯ ಗಳಿಸಬೇಕು ಅಂತ. ಎಸ್, ಅಂತಹ ಒಂದು ಉತ್ತಮ ಕೇಂದ್ರ ಸರ್ಕಾರದ ಸ್ಕೀಮ್ ಅಂತ ಹೇಳಿದ್ರೆ ಅದು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್. ಎಲ್ರಿಗೂ ಕೂಡ ಕ್ಯೂರಿಯಾಸಿಟಿ ಇರೋದು, ಯಾವುದರ ಮೇಲೆ ಕುತೂಹಲ ಇರೋದು, ಎಷ್ಟು ಹೂಡಿಕೆ ಮಾಡಿದ್ರೆ ಎಷ್ಟು ಬಡ್ಡಿ ಆದಾಯ ಗಳಿಸೋದಕ್ಕೆ ಸಾಧ್ಯ ಅಂತೇಳಿ. ಸೊ ಅದನ್ನ ನಾನು ನಿಮಗೆ ಹೇಳ್ತೀನಿ. ಆದ್ರೆ ಗಮನದಲ್ಲಿರಲಿ, ಪ್ರಸ್ತುತ 7.4% ಬಡ್ಡಿ ದರ ಇದೆ. ಇದು 3 ತಿಂಗಳಿಗೊಮ್ಮೆ ಪರಿಷ್ಕರಣೆ ಕೂಡ ಆಗ್ತಾ ಹೋಗುತ್ತೆ. ಸೊ ಈಗ ನಾವು ಎಷ್ಟು ಹೂಡಿಕೆ ಮಾಡಿದ್ರೆ ಎಷ್ಟು ಗಳಿಸೋದಕ್ಕೆ ಸಾಧ್ಯ ಅಂತ ಹೇಳುವಂತದನ್ನ ನೋಡ್ತಾ ಹೋಗೋಣ. ಸೊ ಈಗ ನೀವು ಸ್ಕ್ರೀನ್ ಮೇಲೆ ಒಂದು ಟೇಬಲ್ ಅನ್ನ ಗಮನಿಸ್ತಾ ಇರಬಹುದು. ನೋಡಿ, ಹೂಡಿಕೆ ಮೊತ್ತದ ಆಧಾರದ ಮೇಲೆ ಮಾಸಿಕ ಬಡ್ಡಿ 7.4% ಬಡ್ಡಿ ದರದಲ್ಲಿ ಎಷ್ಟೆಷ್ಟು ಸಿಗುತ್ತೆ ಅಂತ ಹೇಳುವಂತದ್ದು ಈಗ ನೋಡೋಣ. ಈಗ 1 ಲಕ್ಷ ರೂಪಾಯಿ ನೀವು ಈ ಸ್ಕೀಮ್ ಅಲ್ಲಿ ಹೂಡಿಕೆ ಮಾಡಿದ್ರೆ ತಿಂಗಳಿಗೆ 617 ರೂಪಾಯಿ ಬಡ್ಡಿ ಸಿಗುತ್ತೆ. 3 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ ತಿಂಗಳಿಗೆ 1850 ರೂಪಾಯಿ ಬಡ್ಡಿ ಸಿಗುತ್ತೆ. 5 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ 7.4% ಬಡ್ಡಿ ದರದಲ್ಲಿ ತಿಂಗಳಿಗೆ 3083 ರೂಪಾಯಿ ಬಡ್ಡಿ ಸಿಗುತ್ತೆ. ಹಾಗೆಯೇ 7 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ 7.4% ಇಂಟ್ರೆಸ್ಟ್ ಹಾಗೆ ಲೆಕ್ಕ ಹಾಕಿದ್ರೆ 4317 ರೂಪಾಯಿ ಸಿಗುತ್ತೆ. 9 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ ತಿಂಗಳಿಗೆ 5550 ರೂಪಾಯಿ ಸಿಗುತ್ತೆ. ಹಾಗೆ 11 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ ತಿಂಗಳಿಗೆ 6783 ರೂಪಾಯಿ ಸಿಗುತ್ತೆ, 7.4% ನಲ್ಲಿ ಬಡ್ಡಿಯಲ್ಲಿ. ಸೊ ಇನ್ನು 15 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ ತಿಂಗಳಿಗೆ 9250 ರೂಪಾಯಿ ಸಿಗುತ್ತೆ. 9 ಲಕ್ಷ ಹೂಡಿಕೆ ಮಾಡಿದ್ರೆ ತಿಂಗಳಿಗೆ 5500 ರೂಪಾಯಿ ಸಿಗುತ್ತೆ. 11 ಲಕ್ಷ ಹೂಡಿಕೆ ಮಾಡಿದ್ರೆ ತಿಂಗಳಿಗೆ 6783 ರೂಪಾಯಿ ಸಿಗುತ್ತೆ. ನೀವು 15 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ 7.4% ಅಂತ ಲೆಕ್ಕ ಹಾಕಿದಾಗ 9250 ರೂಪಾಯಿ ಪ್ರತಿ ತಿಂಗಳು ಸಿಗುತ್ತೆ. ಬಾಸ್ ವಾಲಾ, ಬಿ ದ ಬಾಸ್.